ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾತಾಡ್ಲಿಕ್ಕೆ ಹೊರಟಿರೋ ಒಂದೇ ಒಂದು ಚಿಕ್ಕ ಟಾಪಿಕ್ ಅಂದರೆ ಅದು ಆ, ಮುಟ್ಟು ಇಂಪ್ಯೂರ ಅಂದರೆ ಮೆನ್ಸ್ಟ್ರುವಲ್ ಫೇಸ್ ಅಥವಾ ಮೆನ್ಸ್ಟ್ರುವಲ್ ದಿನಗಳು ಇಂಪ್ಯೂರ್ ಆಗಿರುತ್ತೆ. ಸ್ನೇಹಿತರೆ, ಒಂದು ವಿಚಾರ ತುಂಬ ದಿನಗಳಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಮ್ಮ ಸನಾತನ ಧರ್ಮಗಳು ಯಾವತ್ತೂ ಹೆಣ್ಣನ್ನು ಅಶುದ್ಧ, ಇಟ್ ಈಸ್ ಇಂಪ್ಯೂರ್ ಅಂತ ಯಾವತ್ತೂ ಕರೀಲೇ ಇಲ್ಲ. ಯಾವತ್ತೂ ಅದಿಲ್ವೂ ಇಲ್ಲ ನಮ್ಮ ಧರ್ಮಗ್ರಂಥಗಳಲ್ಲಿ. ಒಂದು ವಿಚಾರವನ್ನು ನಾವೆಲ್ಲರೂ ಗಮನ ಇಡಬೇಕು. ಮುಟ್ಟು ಅಥವಾ ಮೆನ್ಸ್ಟ್ರುವಲ್ ಫೇಸ್ ಅಥವಾ ಮೆನ್ಸ್ಟ್ರುಯೇಷನ್ ಅಂತ ನಾವೇನು ಹೇಳ್ತೀವಿ, ಅಂಥ ಸಮಯಗಳಲ್ಲಿ ದೇಹಕ್ಕೆ ಆದಷ್ಟು ವಿಶ್ರಾಂತಿ ಬೇಕಾಗಿರುತ್ತೆ. ಆ ವಿಶ್ರಾಂತಿಗೋಸ್ಕರ ಈ ದಿನಗಳನ್ನು ನಾವು ಏನು ಆ ಒಂದು ವಿಶ್ರಾಂತಿ ಕೊಡೋದಕ್ಕೋಸ್ಕರ ಆ ದಿನಗಳನ್ನು ನಾವು ಧರ್ಮಗ್ರಂಥಗಳಲ್ಲಿ ನಮ್ಮ ಹಿರೀಕರು ಬರೆದದ್ದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಇವತ್ತಿನ ದಿನಕ್ಕೆ ಮುಟ್ಟಬಾರ್ದು, ಅಶುಭ, ದೇವ್ರ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ದೇವ್ರ ಪೂಜೆ ಮಾಡಬಾರ್ದು ಅನ್ನೋದಕ್ಕೆ ಇಷ್ಟೇ ಕಾರಣ ಏನು ಅಂತ ಹೇಳಿದ್ರೆ, ಆ ಒಂದು ಕಾನ್ಸಂಟ್ರೇಷನ್ ನಮ್ಮ ಒಂದು ಬುದ್ಧಿಶಕ್ತಿಗೆ ಸಿಕ್ಕದೇ ಇರೋ ಸಮಯ ಅದು. ಆ ಕಾರಣಕ್ಕೋಸ್ಕರ ಕೆಲವು ದೇವಸ್ಥಾನಗಳಲ್ಲಿ ನಾವು ಹೆಣ್ಣನ್ನು ಅಲೌವ್ ಮಾಡದೇ ಇರೋವಂಥ ಸ್ಥಳಗಳು ಇದೆ. ಜಸ್ಟ್ ಬಿಕಾಸ್ ಆ ಒಂದು ವೈಬ್ರೇಷನ್ಸ್ ಆ ದೇವಸ್ಥಾನಗಳಿಗೆ ಮ್ಯಾಚ್ ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಮುಟ್ಟಿನ ಸಮಯದಲ್ಲಿ ದೇವಸ್ಥಾನಗಳಿಗೆ ಅಲೌವ್ ಇರೋದಿಲ್ಲ. ಬಿಟ್ಟರೆ ಯಾವುದೇ ಕಾರಣಕ್ಕೂ ಅಶುಭ ಅಥವಾ ಇಂಪ್ಯೂರ್ ಅಂತ ನಾವು ಅದನ್ನು ಕರೀಲಿಕ್ಕೂ ಆಗೋದಿಲ್ಲ. ಹಾಗಿಲ್ಲ, ಅದು ಧರ್ಮಶಾಸ್ತ್ರಗಳಲ್ಲೂ ಹಾಗಿಲ್ಲ. ಹೆಣ್ಣನ್ನು ಯಾವಾಗಲೂ ಆದಿಶಕ್ತಿ, ಪರಾಶಕ್ತಿ ಅಂತಲೇ ಕರೆದಿದ್ದಾರೆ. ಅವರು ಅಂಥ ಶಕ್ತಿ ಪ್ರದರ್ಶನಗಳನ್ನು ಮಾಡ್ತಾನೂ ಬಂದಿದ್ದಾರೆ. ಹಾಗಾಗಿ ಆ ದಿನಗಳು ಯಾವತ್ತೂ ಅಶುಭವಾಗಲಿ ಅಶುದ್ಧಿ ಆಗಲಿ ಉಂಟು ಮಾಡೋದಿಲ್ಲ. ಅದು ಕ್ರಿಯೇಟ್ ಆಗದೇ ಇರೋವಂಥದ್ದು. ಸೊ ಹ್ಯಾಪಿ ಮೆನ್ಸ್ಟ್ರುಯೇಷನ್ ಟು ಆಲ್ ದ ವುಮೆನ್ಸ್. ಥ್ಯಾಂಕ್ ಯು.